ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರದ ಮಹಾನಗರ ಪಾಲಿಕೆ ಬರುವ ವ್ಯಾಪ್ತಿಯಲ್ಲಿರುವ 28ನೇ ವಾರ್ಡಿನಲ್ಲಿ ಯಾಸೀನ್ ಸಾಬ್ ಮಸೀದ್ ಬೀದಿ ನಲ್ಲಿ ಸುಮಾರು 1989 ಇಂದ ಒಂದು ಟವರ್ ಇದೆ. ಆ ಟವರ್ ಇಂದ ಬಹಳಷ್ಟು ಜನರಿಗೆ ತೊಂದರೆ ಆಗಿದೆ. ಬಹಳಷ್ಟು ಮಂದಿ ಅನಾರೋಗ್ಯದಿಂದ ಸತ್ತಿದಾರ. ಮೊನ್ನೆ ಒಂದು ಸಾವು ಆಗಿದೆ. ಅದರಿಂದ ಈಗ ಏರ್ಟೆಲ್ ಮ್ಯಾನೇಜರ್ ಖಲೀಲ್ ಅಹಮದ್ನವರಿಗೆ ನಾನು ದೂರವಾಣಿ ಮುಖಾಂತರ ಮಾತಾಡಿದ್ದೆ. ಏನ್ ಸಮಸ್ಯೆ ಇದೆ ಅದ್ರಿ ಸ್ವಲ್ಪ ಬಂದು ಚರ್ಚೆ ಮಾಡಿ ಅಂತ ಹೇಳಿದೆ. ಅವರು ಬರಕ್ಕೆ ಆಗಿಲ್ಲ. ಫೋನ್ ಮಾಡಿದೆ, ಫೋನ್ ಎತ್ತಾ ಇಲ್ಲ. ಈಗ ನಮ್ಮ ವಾರ್ಡಿನ ಸಾರ್ವಜನಿಕರ ಸಮಸ್ಯೆ ಇಲ್ಲ, ಇದು ಇಡೀ ನಮ್ಮ ವಾರ್ಡ್ಗೆ ಬರುವ ಎಷ್ಟು ಅಲ್ಪಸಂಖ್ಯೆ ಇರಲಿ ಮತ್ತೆ ಹಿಂದುಳಿದ ವರ್ಗ ಇರಲಿ ಎಲ್ಲ ಸಮಾಜದಲ್ಲೂ ಸೇರಿದ್ದಾರೆ. ಅದರಿಂದ ಇಲ್ಲಿ ಟವರ್ ಬೇಕಿಲ್ಲ ಅಂತೇಳಿ ಸುಮಾರು ಅವರು ಪೊಲೀಸ್ ಸ್ಟೇಷನ್ ಠಾಣೆಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ದೂರನ್ನು ನೀಡಿರ್ತಾರೆ. ಆದ್ದರಿಂದ ಇದರ ಹಿಂದೆಗಡೆ ಏನು ಪಾತ್ರ ಇದೆ ಅಥವಾ ಏನಿದೆ ಅದು ಸತ್ಯಾಂಶ ಹೊರಗೆ ಬರ್ತಾ ಇಲ್ಲ. ತಮ್ಮ ಮಾಧ್ಯಮ ಮಿತ್ರರಿಂದ ನಾವು ಇದು ದೂರು ಕೊಡೋದೇನಂದ್ರೆ ಎಷ್ಟು ಬೇಗ ಆದ್ರೆ ಇದನ್ನು ರದ್ದು ಮಾಡಬೇಕೆಂದು ನಾನು ಮನವಿ. ಟವರ್ ಈಗ ಮಸೀದಿಗೆ ಅನುದಾನ ಬರುತ್ತೆ ಅಂತ ಹೇಳಿ ಹಾಕಿದಾರೆ. ಅದು ಸೊ ಮಸೀದಿಗೆ ಅನುದಾನ ಅದು ಬಿಟ್ಟು ಬೇರೆ ಬೇಕಾದಷ್ಟು ಇದೆ. ಸರ್ಕಾರ ಅನುದಾನ ಕೊಟ್ಟಿರೋದು ಹಣ ಇದೆ, ಮತ್ತೆ ಜನರು ಒಂದು ಮನೆಗಳು ಕೊಟ್ಟಿದ್ದಾರೆ ಮಸೀದ್ಗೋಸ್ಕರ. ಸುಮಾರು ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಇದೆ. ಅದು ಅನುದಾನ ಬರುತ್ತೆ ಅಂತ ಹೇಳಿ ಅವ್ರು ಹಾಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಮ್ಯಾನಲ್ ಇತ್ತು, ಏನು ನಡೆದಿದೆ ಅವಾಗ. ಈಗ ಈಗಿನ ಸಮಸ್ಯೆಗಳು ಸರಿಗಿಲ್ಲ. ಬೇಕಾದಷ್ಟು ಯಾಸೀನ್ ಸಾಬ್ ಮಸೀದ್ಗೆ ಬರುವ ಪ್ರಾಪರ್ಟಿಯನ್ನು ಬಹಳಷ್ಟು ಇದೆ. ಸಮಸ್ಯೆ ಆಗಿದೆ, ಅನಾಹುತ ಆಗಿದೆ, ಸಮಸ್ಯೆ ಆಗಿದೆ. ಅನಾರೋಗ್ಯ ಈಗ ಹಾರ್ಟ್ ಪೇಷಂಟ್ ವೈಬ್ರೇಷನ್ ಆಗೋದು, ಗರ್ ರಾತ್ರಿ 12 ಗಂಟೆ 1 ಗಂಟೆಗೆ ವೆಂಟಿಲೇಟೆಡ್ ಆಗೋದು, ವೈಬ್ರೇಷನ್ ಆಗಿರೋದ್ರಿಂದ ಅಕ್ಕಪಕ್ಕಕ್ಕೆ ತೊಂದರೆ ಆಗಿದೆ. ಆ ಟವರ್ ಪಕ್ಕದಲ್ಲಿ ಇರುವ ನಿಜಾಮಿ ಶಬೀರ್ ಬೈ ಅವ್ರದ್ದು ಮನೆನೂ ಇದೆ. ಆ ಸಮಸ್ಯೆಯಿಂದ ಅವ್ರ ಮನೆ ಕೂಡ ಬಿಟ್ಟು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಸೊ ಆ ಬಹಳಷ್ಟು ತೊಂದರೆ ಆಗ್ತಿದೆ. ಬಟ್ ಅವ್ರು ಯಾವ್ದು ಕ್ರಮ ತಗೊಂಡಿಲ್ಲ. ಈಗ ಮೊನ್ನೆ ಅವ್ರು ಖಲೀಲ್ ಸಾಬ್ ಅವ್ರಿಗೆ ಮಾತಾಡ್ದೆ. ಅವ್ರೇನಂದಾರ, ನೀವು ಯಾರು ಸರ್ ಅಂದ್ರೆ ನನ್ನ ಡಿಸಿಗ್ನೇಷನ್ ಹೇಳಿದೆ. ಹೇಳಿದ್ಮೇಲೆ ಇಲ್ಲ ಸರ್ ಬಂದ್ ಮಾತಾಡ್ತೀನಿ, ಸದ್ಯಾಗ ನಾನು ಸಿಂಧೂನೂರು ರಾಯಚೂರಾಗಿ ವಿಸಿಟ್ ಆಗಿದ್ದೀನಿ, ನಾನು ಬಂದ್ ಮಾತಾಡ್ತೀನಿ, ನನ್ಗೆ ಕೊಟ್ಟಿರೋದು ಇನ್ಚಾರು. ತಾವು ಸೋನ್ ಪರ್ಸನ್ ಹೆಸರು ಹೇಳಿದ್ರು. ನಾನು ಅವ್ರ ಹೆಸರು ಬಾಯಕ್ ತಗೊಂಡಾಗ ನನ್ಗೆ ಅಸಹಾಯ ಆಗುತ್ತೆ. ಅವ್ರದ್ದು ಹೆಸರು ನಾನು ತಗೊಳೋದಲ್ಲ. ಅದು ತಾವೇ ಮಾಧ್ಯಮ ಮಿತ್ರರೇ ವಿಚಾರಣೆ ಮಾಡ್ಬೇಕು. ಅವ್ರು ಹೇಳಿದಾರ ಅಂದ್ರೆ ಅವರು ಅಡ್ಮಿನಿಸ್ಟ್ರೇಷನ್ ಇಲ್ಲ. ಇನ್ನೊಂದೇಂದ್ರೆ ಫಸ್ಟ್ ಆಫ್ ಆಲ್ ಈ ಮಸೀದ್ಗೆ ಕಮಿಟಿ ಇಲ್ಲ. ಈ ಕಮಿಟಿ ಪದೇ ದೂರ ಹೋಗುತ್ತದೆ. ಅದ್ರಾಗ ರಾಜಕೀಯ ಒತ್ತಾಯ ಇದೆ ಅಥವಾ ಯಾರ ಒತ್ತಾಯ ಇದೆ ಇನ್ನು ಗಮನಕ್ಕೆ ಬಂದಿಲ್ಲ. ಬಾಡಿ ಫಾರ್ಮೇಶನ್ ಮಾಡ್ತಾರ ಮತ್ತೆ ರದ್ದು ಮಾಡ್ತಾರ. ಸೊ ಈಗ ಒಗ್ಬೋರ್ಡ್ ಪ್ರಾಪರ್ಟಿ ಇಲ್ಲ. ಇದು ಒಕ್ಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಇದು ಇಂಪ್ರೂವ್ಮೆಂಟ್ ಮಾಡಕ, ಅಭಿವೃದ್ಧಿ ಮಾಡಕ ಮಾತ್ರ ಒಕ್ ಸಂಬಂಧ. ಈ ಪ್ರಾಪರ್ಟಿ ಬಂದು ಬೀದಿ ಜನ ಬೀದಿ. ಈಗ ಆಲ್ಮೋಸ್ಟ್ ಮಸೀದಿಗೆ ಅನುದಾನ ಬರುತ್ತೆ ಅಂತ ಟವರ್ ಇಂದ ಅಂತೇಳಿ ಹಾಕಿದಾರ. ಅವಾಗ ಸುಮಾರು ಒಂದು 25 ವರ್ಷದಿಂದ ಹಾಕಿದ್ರು ಪರವಾಗಿಲ್ಲ. ಆದ್ರೂ ಅವಾಗ ಏನ್ ಇನ್ಸಿಡೆಂಟ್ ಆಗಿದಾವ ಜನರ ಬಗ್ಗೆ ಅವ್ರು ಆಲೋಚನೆ ಮಾಡಿಲ್ಲ. ಆದಾಯ ಬರುತ್ತಲ್ಲ ಅಂತೇಳಿ ಆದಾಯಕ್ಕೋಸ್ಕರ ಹಾಕಿದಾರ. ಬಟ್ ಆದಾಯ ಬರ್ಲಿ, ಅದು ಜೀವನ ಮನುಷ್ಯರಿಗೆ ತೊಂದರೆ ಆಗ್ಬಾರ್ದು. ಖಲೀಲ್ ಅವರು ರಾಜಕೀಯ ಒತ್ತಾಯಿಂದಾನೇ ಮಾಡ್ತಿದಾರ. ಅವರು ಖಲೀಲ್ ಅವರು ಏರ್ಟೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.